ರಾಜ್ಯದಲ್ಲಿ ಡಕಾಯಿತರ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಅಲ್ಲಿ ದರೋಡೆ ಆಯ್ತಂತೆ, ಇಲ್ಲಿ ಕಳ್ಳತನ ಆಯ್ತಂತೆ ಅನ್ನುವಂತ ಸುದ್ದಿ ಬರ್ತಾನೆ ಇವೆ. ಇದರ ಬೆನ್ನಲ್ಲೇ ಈಗ ಚಡ್ಡಿ ಗ್ಯಾಂಗ್ ಜೊತೆಗೆ ಬಾಂಗ್ಲಾ ಗ್ಯಾಂಗ್ ಭಯ ಶುರುವಾಗಿದೆ. ಅಂದು ಚಡ್ಡಿ ಗ್ಯಾಂಗ್, ಈಗ ಲುಂಗಿ ಗ್ಯಾಂಗ್. ಬಾಗಲಕೋಟೆಯಲ್ಲಿ ಬಾಲ ಬಿಚ್ಚಿದ ಲುಂಗಿ ಗ್ಯಾಂಗ್. ಇವರ ವೇಷಭೂಷಣ ನೋಡ್ತಿದ್ರೇನೆ ಭಯ ಶುರುವಾಗತ್ತೆ. ಹೊತ್ತಲ್ಲದ ಹೊತ್ತು, ಏನಿಲ್ಲ ಅಂದ್ರು ಮಧ್ಯರಾತ್ರಿ 12 ಗಂಟೆ ಸಮಯ. ಇಡೀ ಏರಿಯಾ ಜನ ನಿದ್ದೆಗೆ ಜಾರ್ತಿದ್ದಂತೆ ಇವರು ಅಖಾಡಕ್ಕಿಳಿತಾರೆ. ತಲೆ ಮೇಲೆ ಲುಂಗಿ ಹಾಕೊಂಡು ಮನೆ ಮನೆ ಹುಡುಕಾಟ ಶುರು ಮಾಡ್ತಾರೆ. ಬೆಳಗ್ಗೆ ಫಿಕ್ಸ್ ಮಾಡ್ಕೊಂಡಿದ್ದ ಸ್ಪಾಟ್ಗೆ ಹೋಗಿ ಬೀಗ ಒಡೆಯೋದಕ್ಕೆ ಶುರು ಮಾಡ್ತಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಲುಂಗಿ ಗ್ಯಾಂಗ್ ಹಾವಳಿ ಶುರುವಾಗಿದೆ. ತಲೆ ಮೇಲೆ ಲುಂಗಿ, ಕೈಯಲ್ಲಿ ರಾಡ್. ಒಬ್ಬರು ಬ್ಯಾಟರಿ ಬಿಡುತ್ತಿದ್ರೆ ಮತ್ತೊಬ್ಬರು ಮಾರಕಾಸ್ತ್ರ ಹಿಡಿದು ಹೆಜ್ಜೆ ಹಾಕ್ತಾರೆ. ಅಮೀನಗಡ ಪಟ್ಟಣದಲ್ಲಿ ಲುಂಗಿ ಗ್ಯಾಂಗ್ನ ಸಂಚಾರ ಶುರುವಾಗಿದ್ದು ಏರಿಯಾ ಜನ ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆ ಮನೆಗಳ್ಳತನಕ್ಕೆ ಬಂದವರಿಗೆ ಏನೂ ಸಿಗದೆ ಬರಿಗೈಯಲ್ಲಿ ಹೋಗಿದ್ದಾರೆ. ಕಳ್ಳರ ದೃಶ್ಯವನ್ನ ಬೆಳಗ್ಗೆ ಸಿಸಿಟಿವಿಯಲ್ಲಿ ನೋಡ್ತಿದ್ದಂತೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಜಿಲ್ಲೆಯಲ್ಲೀಗ ಕಬ್ಬು ಕಟಾವ್ ಶುರುವಾಗಿದೆ. ಹೀಗಾಗಿ ಹೊರ ರಾಜ್ಯದಿಂದಲೂ ಕೂಲಿ ಕಾರ್ಮಿಕರು ಬರ್ತಿದ್ದಾರೆ. ಇವರ ಜೊತೆ ಕಳ್ಳರ್ಯಾರು, ಕಾರ್ಮಿಕರ್ಯಾರು ಒಂದೂ ಗೊತ್ತಾಗ್ತಿಲ್ಲ. ಹೀಗಾಗಿ ಖದೀಮರ ಹೆಜ್ಜೆ ಗುರುತಿನ ಮೇಲೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಈಗ ಈ ಟೈಮ್ ಅಲ್ಲಿ ನಮಗೆ ಶುಗರ್ ಕೇನ್ ಸೀಸನ್ ಅಲ್ಲಿ ತುಂಬಾ ಜನ ಹೊರಗಡೆ ಲೇಬರ್ಸ್ ಇರಲಿ ಅಥವಾ ಕಟಾವ್ ಗ್ಯಾಂಗ್ ಅಲ್ಲಿ ಅವ್ರದ್ದು ಮೂವ್ಮೆಂಟ್ ಇರುತ್ತೆ. ಈಗ ನಾವು ಈಗಾಗಲೇ ಡ್ರೈವ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಆ ಕಟಾವ್ ಗ್ಯಾಂಗ್ ಅಲ್ಲಿ ನಮ್ಮಲ್ಲಿ ಕೆಲವು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಥವಾ ಬೇರೆ ಬೇರೆ ಇಕ್ವಿಪ್ಮೆಂಟ್ ಇರುತ್ತೆ. ಆ ಕಡೆಯಿಂದ ಎಲ್ಲರೂ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಆಧಾರ್ ಕಾರ್ಡ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ಕೂಡ 2-3 ಜನ ಇನ್ವಾಲ್ವ್ ಆಗಿದ್ದಾರೆ. ಅವ್ರದ್ದು ಆದಷ್ಟು ಬೇಗ ಪತ್ತೆ. ಹುಬ್ಬಳ್ಳಿಯಲ್ಲಿ ಬಾಂಗ್ಲಾ ಗ್ಯಾಂಗ್ ಭಯ. ಜಿಲ್ಲೆಯಲ್ಲೂ ದರೋಡೆಕೋರರ ಆತಂಕ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಲುಂಗಿ ಗ್ಯಾಂಗ್ ಎಂಟ್ರಿ ಕೊಟ್ರೆ ಹುಬ್ಬಳ್ಳಿಯಲ್ಲಿ ಬಾಂಗ್ಲಾ ಗ್ಯಾಂಗಿನ ಭಯ ಶುರುವಾಗಿದೆ. ಕೆಲ ತಿಂಗಳ ಹಿಂದೆ ಆಂಧ್ರದಿಂದ ಬಂದಿದ್ದ ಚಡ್ಡಿ ಗ್ಯಾಂಗ್ ಇಡೀ ಜಿಲ್ಲೆಯ ಜನರ ನಿದ್ದೆ ಕೆಡಿಸಿತ್ತು. ಇದೀಗ ಬಾಂಗ್ಲಾ ಗ್ಯಾಂಗ್ನ ಭಯ ಶುರುವಾಗಿದೆ. ಮಧ್ಯರಾತ್ರಿ ಆಗ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ದರೋಡೆಕೋರರು ಆಕ್ಟಿವ್ ಆಗಿದ್ದಾರೆ. ಮುಖಕ್ಕೆ ಮಾಸ್ಕ್, ಬೆಡ್ಶೀಟ್, ಕೈಯಲ್ಲಿ ಆಯುಧ ಹಿಡಿದು ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ. ಕೇಶವಾಪುರ ಹಾಗೂ ಪರ್ಲ್ ಲೇಔಟ್ನಲ್ಲಿ ಮೇಲಿಂದ ಮೇಲೆ ಕಳ್ಳರು ವಿಫಲ ಯತ್ನ ಮಾಡಿದ್ದಾರೆ. ಜನನಿಬಿಡ ಪ್ರದೇಶದ ಮನೆಗಳ ಮೇಲೆಯೇ ಕಣ್ಣಿಡೋ ಡಕಾಯಿತರು ಮನೆಯ ಗೇಟ್ ಮುರಿದು ಬಾಗಿಲಿನ ಲಾಕ್ ಒಡೆಯಲು ಮುಂದಾಗಿದ್ದಾರೆ. ಆದರೆ ಮನೆಯವರು ಎಚ್ಚರಗೊಳ್ತಿದ್ದಂತೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಿದ್ದಾರೆ. ಇನ್ಫಾರ್ಮೇಶನ್ ಕೊಟ್ರಲ್ರಿ ಎದುರುಗಡೆ ಮನೆಯವ್ರು. ಆಮೇಲೆ ಇಲ್ಲಿ ಅವರು ಇದು ಡೋರ್ ಓಪನ್ ಮಾಡೋದ್ರಾಗ ಅಷ್ಟೊತ್ತಿಗೆ ಪೊಲೀಸರು ಬಂದ್ಮೇಲೆ ಇಲ್ಲಿ ನಿಂತಿದ್ರು. ಇಲ್ಲೆಲ್ಲ ಎಲ್ಲ ಇಲ್ಲಿ ಸಾಮಾನು ಇಟ್ಟಿದ್ವಿ. ಸೈಕಲ್ ಅಷ್ಟು ದಡ ಎಲ್ಲ ಇಲ್ಲಿಂದ ಓಡಿ ಹೋದ್ರು. ನಮ್ಮ ಮನೆಯಿಂದ ಇಲ್ಲಿಂದ ಜಂಪ್ ಮಾಡ್ಕೊಂಡು ಹೋದ್ರಿ. ಪರ್ಲ್ಸ್ ಲೇಔಟ್ ನಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಹಲವು ನಾಯಕರ ಮನೆಗಳಿವೆ. ಇಂಥ ಬಡಾವಣೆಯಲ್ಲದೆ ಸುರಕ್ಷಿತವಿಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ಒಟ್ನಲ್ಲಿ ಎಲ್ಲೆಲ್ಲೂ ದರೋಡೆಕೋರರ ಹಾವಳಿ ಜಾಸ್ತಿ ಆಗ್ತಾಗಿದ್ದು ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ. ಬಾಗಲಕೋಟೆಯಿಂದ ಮಂಜುನಾಥ್ ತಳವಾರ್ ಜೊತೆ ಶಿವರಾಮ ಸೊಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಶುರುವಾಗಿರೋ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಬಿರುಗಾಳಿ ಏಳ್ತಿದ್ದಂತೆ ದಿಲ್ಲಿ ಅಂಗಳದಲ್ಲಿ ಸಂಧಾನದ ಸೂತ್ರ ಹೆಣೀತಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಡೆಗೂ ಮದ್ದು ಅರೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿರುವ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಮತ್ತೊಂದು ಸುತ್ತು ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಖರ್ಗೆ ರಾಹುಲ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ಕುರ್ಚಿ ಕಚ್ಚಾಟಕ್ಕೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಎಂಬುದೇ ಈ ಇಬ್ಬರ ನಾಯಕರ ನಡುವಿನ ಚರ್ಚೆಯ ಮುಖ್ಯ ಪಾಯಿಂಟ್. ಇನ್ನು ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸಮ್ಮುಖದಲ್ಲೂ ಕರ್ನಾಟಕದ ಕುರ್ಚಿ ಕದನಕ್ಕೆ ಪರಿಹಾರ ಸೂತ್ರಗಳ ಚರ್ಚೆ ನಡೆಯುವ ನಿರೀಕ್ಷೆಯಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಶನಿವಾರ ಕರ್ನಾಟಕದ ಪಟ್ಟದ ಕದನಕ್ಕೆ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಇದೆ.
ನಾಳೆ ವಿದೇಶದಿಂದ ನವದೆಹಲಿಗೆ ಆಗಮಿಸಲಿದ್ದಾರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ನವೆಂಬರ್ 29ರ ಶನಿವಾರದಂದು ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದೆ. ಸಂಸದೀಯ ಸಭೆ ಬಳಿಕ ರಾಜ್ಯದ ವಿಚಾರದ ಚರ್ಚೆಗಾಗಿ ಮತ್ತೊಂದು ಮಹತ್ವದ ಸಭೆ ಕರೆದಿದೆ ಹೈಕಮಾಂಡ್. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕರ್ನಾಟಕ ರಾಜಕೀಯ ವಿದ್ಯಮಾನದ ಬಗ್ಗೆ ಗಹನ ಚರ್ಚೆ ನಡೆಯಲಿದೆ. ಅದೇ ಸಭೆಯಲ್ಲೇ ಅಂತಿಮ ನಿರ್ಧಾರವಾಗಲಿದ್ದು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಯಾವಾಗ ಖುದ್ದು ಎಐಸಿಸಿ ಅಧ್ಯಕ್ಷರು ಇಬ್ಬರನ್ನು ದೆಹಲಿಗೆ ಕರೆಸಿ ಮಾತಾಡ್ತೀನಿ, ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ನಡೆಸ್ತೇವೆ ಅಂದ್ರು. ಇತ್ತ ಸಿಎಂ ಹಾಗೂ ಡಿಸಿಎಂ ಕೂಡ ದೆಹಲಿಗೆ ಕರೆದ್ರೆ ಹೋಗ್ತೇವೆ ಎನ್ನುವ ಮೂಲಕ ರಾಜ್ಯದ ಕುರ್ಚಿಯ ಬಿಕ್ಕಟ್ಟು ತೀವ್ರ ಸ್ವರೂಪ ಪಡೆದಿರುವುದನ್ನ ಖಚಿತಪಡಿಸಿದ್ದಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀನಿ. ಹಾಗಂತ ಪರಿಸ್ಥಿತಿ ಇಷ್ಟೇ ನಾರ್ಮಲ್ ಆಗಿಲ್ಲ. ಕುರ್ಚಿ ಕಚ್ಚಾಟದಲ್ಲಿ ಮಾತಿನ ಮಲ್ಲ ಯುದ್ಧ ಕೂಡ ಜೋರಾಗಿದೆ. ನೇರವಾಗಿ ಆರೋಪ ಪ್ರತ್ಯಾರೋಪ ನಡೆಯದಿದ್ರು ಪರೋಕ್ಷ ಮಾತುಗಳ ಮೂಲಕ ಚುಚ್ಚುವ, ಆಗ್ರಹ ಪಡಿಸುವ, ಒತ್ತಾಯಿಸುವ ಕೆಲಸ ನಡೆಯುತ್ತಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ದೊಡ್ಡ ಶಕ್ತಿ ಎಂದು ಪೋಸ್ಟ್ ಹಾಕುವ ಮೂಲಕ ಮತ್ತೆ ಮತ್ತೆ ತಮಗೆ ಸಿಗಬೇಕಿರುವ ಕುರ್ಚಿಯ ಬಗ್ಗೆ ನೆನಪಿಸುತ್ತಲೇ ಅಲ್ಲದೆ ಕಾರ್ಯಕರ್ತರ ಮುಂದೆಯೂ ಕೊಟ್ಟ ಮಾತಿನ ಶಕ್ತಿಯನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿ. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಸಿಎಂ ಕುರ್ಚಿಗಾಗಿ ಟೀಕೆ ಮತ್ತು ಸಿದ್ದರಾಮಯ್ಯ ಮಧ್ಯೆ ಜಟಾಪಟಿ ಆಗ್ತಿರೋವಾಗ್ಲೇ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಂತೆ ಮಾತನಾಡುತ್ತಿದ್ದಾರೆ. 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಹೇಳಿದ್ರೆ, ಹೈಕಮಾಂಡ್ ಸೂಚಿಸಿದ್ರೆ ಕರ್ನಾಟಕದ ಸೇವೆ ಮಾಡಲು ನಾನು ಸಿದ್ಧ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಅದು ಸರ್ಕಾರ ಪಕ್ಷ ಇದೆ. ಈಗ ನನ್ನ ಮೇಲೆ ಇಲ್ಲ, ಅದು ಚುನಾವಣೆ ಆಗ್ಬೇಕು, ಮುಂದೆ ಚುನಾವಣೆ ಆದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿದ್ವಲ್ಲ 28 ಅಂತ ಹೇಳಿದ್ವಿ, ಈಗೆಲ್ಲಿದೆ ನಮ್ಮ ಇಲ್ಲವಲ್ಲ. Whatever the High Command decides, I am not going to do a lobby, take MLAs and do this, do that. No, I am not that kind. If given an opportunity, with my past experience, with my exposure overseas, all this put together with my little administrative skills, I'll definitely do well. ಆದರೆ ಯಾರೇನೇ ಅಂದ್ರು, ಯಾರೆಷ್ಟೇ ಕೂಗಾಡಿದ್ರು, ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಮಾತ್ರ ಈಗಲೂ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತದೆ ಎನ್ನುತ್ತಲೇ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಹೀಗಾಗಿ ಈಗ ಬದಲಾವಣೆ ಮಾಡಲಾರರು ಎಂಬ ಸಮಜಾಯಿಷಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ನಡೆಸ್ತಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಿಕ್ಕಟ್ಟಿನಿಂದಲೇ ಸಂಕಷ್ಟಕ್ಕೆ ಸಿಲುಕಿಸಲು ಬಿಜೆಪಿ ತಯಾರಾಗಿದೆ. ಡಿಸೆಂಬರ್ 8ರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡನೆಗೆ ನಿರ್ಧರಿಸಿದೆ. ಕರ್ನಾಟಕದಲ್ಲಿ 2 ತಿಂಗಳಿನಿಂದ ಒಂದು ಆಡಳಿತ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಆಗಿದೆ. ಶಾಸನ ಇಲ್ಲದಂತಹ ಒಂದು ದುಶ್ಯಾಸನದ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. 90%ಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲ್ಲೇ 2 ತಿಂಗಳಾಯಿತು. ಜಿಲ್ಲೆಗಳಿಗೆ ಬರದಲ್ಲೇ 6 ತಿಂಗಳಾಗಿದೆ ಬಿಡಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತ ಆಗಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಸೀಮಿತ ಆಗಿದ್ದಾರೆ. ರಾಜ್ಯದ ಆಡಳಿತವನ್ನು ಇಡೀ ಮಂತ್ರಿಮಂಡಲ ಇವತ್ತು ಕುಸ್ತು ಬಿದ್ದಿರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಬೆಳಗಾವಿಯ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು. ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ. ಎಲ್ಲ ಗೊಂದಲ ಕಚ್ಚಾಟಕ್ಕೆ ಈ ವಾರಾಂತ್ಯದಲ್ಲಿ ತೆರೆ ಬೀಳುವ ನಿರೀಕ್ಷೆಯಿದೆ.
ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ಚಳಿಗಾಲದ ಅಧಿವೇಶನದಲ್ಲಿ ಸರಕಾರವನ್ನು ಲೇಬಡಿ ಮಾಡಲು ಪ್ರತಿಪಕ್ಷಕ್ಕೆ ಕುರ್ಚಿ ಕಚ್ಚಾಟ ಒಳ್ಳೆಯ ಅಸ್ತ್ರವಾಗಲಿದೆ. ಆದರೆ ಅದನ್ನು ಹೇಗೆ ಪ್ರಯೋಗಿಸುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉಡುಪಿಗೆ ಎಂಟ್ರಿ ಕೊಡ್ತಿದ್ದಾರೆ. ಮಧ್ಯಾಹ್ನದವರೆಗೂ ಕೂಡ 3-4 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರೋ ಮೋದಿ ಕೃಷ್ಣನೂರಲ್ಲಿ ಮಿಂಚಿನ ಸಂಚಾರ ಮಾಡಲಿದ್ದಾರೆ. ಕಡಗೋಲು ಕೃಷ್ಣನ ನಾಡಲ್ಲಿ ಮೋದಿ ಮೋಡಿ. ಮಧ್ವರ ನೆಲದಲ್ಲಿ ನಾಳೆ ಸಂಚರಿಸಲಿದ್ದಾರೆ ಪ್ರಧಾನಿ. ಕೃಷ್ಣನೂರು ಉಡುಪಿಯಲ್ಲೀಗ ಮೋದಿ ಜಪ ಶುರುವಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಉಡುಪಿಗೆ ಎಂಟ್ರಿ ಕೊಡ್ತಿದ್ದಾರೆ. ಹೀಗಾಗಿಯೇ ಇಡೀ ಕೃಷ್ಣ ಮಠದ ಬೀದಿ ಬೀದಿಯಲ್ಲೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿವೆ. ಎಲ್ಲಿ ನೋಡಿದ್ರೆ ಖಾಕಿ, ಎತ್ತ ಕಣ್ಹಾಯಿಸಿದ್ರೂ ಮೋದಿಯೇ ಕಾಣಿಸ್ತಿದ್ದಾರೆ. ನಾಳೆ ಇಡೀ ದಿನ ಉಡುಪಿ ನಗರ ಮೋದಿಮಯವಾಗಲಿದೆ. ಬೆಳಗ್ಗೆ 11 ಗಂಟೆಗೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಿಳಿತಾ ಇದ್ದಂತೆ ಭವ್ಯ ಸ್ವಾಗತ ಕೋರಲಿದ್ದಾರೆ. ಹೆಲಿಪ್ಯಾಡ್ನಿಂದ ಬರೋಬ್ಬರಿ 1.8 ಕಿಲೋಮೀಟರ್ ದೂರ ರೋಡ್ ಶೋ ನಡೆಯಲಿದೆ. ಈ ವೇಳೆ ರಸ್ತೆ ಇಕ್ಕಲಗಳಲ್ಲೆಲ್ಲ ಜನಸಾಗರ ಸೇರಲಿದೆ. ಮೋದಿಯ ಸ್ವಾಗತಕ್ಕೆ ಲಕ್ಷಾಂತರ ಜನ ಆಗಮಿಸೋ ನಿರೀಕ್ಷೆ ಇದ್ದು 3 ಕಡೆಗಳಲ್ಲಿ ಸಾಂಸ್ಕೃತಿಕ ವೇದಿಕೆಯನ್ನ ಸಿದ್ಧ ಮಾಡಿದ್ದಾರೆ. ಮೋದಿ ರೋಡ್ ಶೋ ಸಾಗುವ ಮಾರ್ಗದಲ್ಲಿ ಭದ್ರತೆ ಕೈಗೊಳ್ಳೋದೇ ಪೊಲೀಸರಿಗೆ ಸವಾಲಾಗಿದೆ. ಹೀಗಾಗಿ ಪ್ರಧಾನಿ ಕಾರ್ಯಕ್ರಮಕ್ಕೆ 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ರೋಡ್ ಶೋ ಸಾಗುವ ದಾರಿಯಲ್ಲಿ ಇವತ್ತು ಅಣಕು ಪ್ರದರ್ಶನ ಮಾಡಿದರು. ನಾಳೆ ಹಾಗೆ ನಾಡಿದ್ದು ಇದರದ್ದು ರಿಹರ್ಸಲ್ ಹಾಗೂ ಒರಿಜಿನಲ್ ಕಾರ್ಯಕ್ರಮ ನಡೀತಾ ಇರುವಾಗ ಯಾವ ರೀತಿಯಲ್ಲಿ ಟ್ರಾಫಿಕ್ ಡೈವರ್ಷನ್ಸ್ ಆಗ್ತದೆ, ಯಾವ ರೀತಿಯಲ್ಲಿ ಇರುವಂತಹ ಅಡ್ಜಸ್ಟ್ಮೆಂಟ್ಗಳು ಮಾಡಬೇಕಾಗ್ತದೆ ಅಂತ ಈಗಾಗಲೇ SP ಉಡುಪಿದು ವೆಬ್ಸೈಟಲ್ಲಿ ನಾವು ಶೇರ್ ಮಾಡಿದ್ವಿ. ಸುಮಾರು 3,000ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕಲ್ಲಿ ಇರುವಂಥವರನ್ನು ನೇಮಕ ಮಾಡಲಾಗಿದೆ. ಅದರಲ್ಲೂ ಸಹ 10 ಜನ ಅಡಿಷನಲ್ SP ಹಾಗೂ SP ರ್ಯಾಂಕಲ್ಲಿರುವಂಥ ಆಫೀಸರ್ಸ್ದು ನೇಮಕವಾಗಿದೆ. SPG ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ. ರೋಡ್ ಶೋ ಮುಗಿತಾ ಇದ್ದಂತೆ ಪ್ರಧಾನಿ ಮೋದಿ ಸೀದಾ ಉಡುಪಿಯ ಕೃಷ್ಣ ಮಠಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಇಲ್ಲಿ ನಡೆಯೋ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ರಾಜ್ಯಪಾಲರು ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ಮೋದಿಗೆ ಸಾಥ್ ನೀಡಲಿದ್ದಾರೆ. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಸನ್ಯಾಸ ಜೀವನಕ್ಕೆ ಕಾಲಿಟ್ಟು ಭರ್ತಿ 50 ವರ್ಷ ತುಂಬಿದೆ. ಹೀಗಾಗಿ ತೀರ್ಥ ಮಂಟಪ ಅನಾವರಣಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಬಳಿಕ ಕನಕನ ಕಿಂಡಿಯ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ನಂತರ ಕಡಕೋಲು ಕೃಷ್ಣನ ದರ್ಶನ ಪಡೆಯಲಿದ್ದಾರೆ. ಇದಾದ್ಮೇಲೆ ಮಠಾಧೀಶರ ಜೊತೆ ವಿಶೇಷ ಸಮಾಲೋಚನೆ ನಡೆಸಲಿದ್ದು, ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ನಡೆಯೋ ಸಮಾವೇಶದಲ್ಲಿ ಸಾವಿರಾರು ಜನರನ್ನ ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ. ಲಕ್ಷಕಂಠ ಗೀತಾ ಈ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅವರು ಕೂಡ ಗೀತಾ ಪಾರಾಯಣವನ್ನು ಮಾಡುವವರಿದ್ದಾರೆ. ಎಲ್ಲ ಭಗವದ್ಭಕ್ತರಿಗೂ ಇದೊಂದು ಸದವಕಾಶ. ನಮ್ಮ ದೇಶದ ಪ್ರಧಾನಿಯ ಜೊತೆಗೆ ಭಗವದ್ಗೀತೆಯನ್ನು ಪಠಣ ಮಾಡಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂಥ ಈ ಒಂದು ಸುವರ್ಣಾವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರ್ತಿರೋದ್ರಿಂದ ಕಡಲ ತೀರದಲ್ಲಿ ಮರಳಿನ ಸ್ವಾಗತ ಕೋರಲಾಗಿದೆ. ಮರಳು ಶಿಲ್ಪಿ ಹರೀಶ್ ಸಾಗಾ ಮರಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಸುಂದರ ಕಲಾಕೃತಿ ನಿರ್ಮಿಸಿದ್ದಾರೆ. ಉಡುಪಿ ಟು ಗೋವಾ ಎಲ್ಲೆಲ್ಲೂ ಮೋದಿಮಯ. ಉಡುಪಿಯ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಸೀದಾ ಗೋವಾದ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಮೋದಿ ಭೇಟಿ ನೀಡಲಿದ್ದಾರೆ. ಕಾಣಕೋಣದಲ್ಲಿರೋ ಈ ಮಠಕ್ಕೆ 550 ವರ್ಷಗಳ ಇತಿಹಾಸವಿದ್ದು 24ನೇ ಯತಿಗಳಾಗಿ ವಿದ್ಯಾಧೀಶ ಶ್ರೀಪಾದ ಒಡೆಯರ್ ಮಠವನ್ನ ಮುನ್ನಡೆಸುತ್ತಿದ್ದಾರೆ. ಇದೇ ಮಠದಲ್ಲೀಗ ಪಂಚಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಮಠದ ಆವರಣದಲ್ಲಿ 77 ಅಡಿಯ ರಾಮನ ಪ್ರತಿಮೆಯನ್ನ ನಿರ್ಮಿಸಲಾಗಿದ್ದು, ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. 77 ಫೀಟಿನ ಶ್ರೀರಾಮನ ಕಂಚಿನ ಅತಿ ಎತ್ತರದ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ. ಹಾಗೆ 3D ಶೋನು ಹಾಗೂ ಮ್ಯೂಸಿಯಂ ಅನ್ನು ಸಹ ಸಂಚಾಲಿಸುತ್ತಿದ್ದಾರೆ. ಒಟ್ನಲ್ಲಿ ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿ ನಗರಿ ಸಜ್ಜಾಗಿದ್ದು, ನಾಳೆ ಇಡೀ ದಿನ ಮಠದ ಅಂಗಳದಲ್ಲಿ ಪ್ರಧಾನಿ ಮೋದಿ ಸಂಚರಿಸಲಿದ್ದಾರೆ.
ಉಡುಪಿಯಿಂದ ಗಣೇಶ್ ಸೈಬ್ರಕಟ್ಟೆ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡದ ನ್ಯೂಸ್ ಚಾನೆಲ್ ಲೋಕದಲ್ಲಿ ನ್ಯೂಸ್ 18 ಕನ್ನಡ ನಂಬರ್ 1 ಆಗಿದೆ. ಕನ್ನಡಿಗರ ಪ್ರೀತಿ ವಿಶ್ವಾಸ ಗಳಿಸಿರುವಂತಹ ನ್ಯೂಸ್ 18 ಸುದ್ದಿ ಮಾಧ್ಯಮದ ಹೊಸ ಲೀಡರ್ ಆಗಿ ಹೊರಹೊಮ್ಮಿದೆ. ಕನ್ನಡದ ನ್ಯೂಸ್ 18 ಕೂಡ ನಂಬರ್ 1 ಪೊಸಿಷನ್ ಅನ್ನು ತಲುಪಿರುವಂತದ್ದು. ಕನ್ನಡಿಗರ ಕಣ್ಮನಿ ನ್ಯೂಸ್ 18 ಕನ್ನಡ ಈಗ ಕರ್ನಾಟಕದ ನಂಬರ್ 1. ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ನಾವೇ ಲೀಡರ್. ಇಷ್ಟೆಲ್ಲ ಸುದ್ದಿ ಸಂತೆಯಲ್ಲಿ ಯಾರನ್ನು ನಂಬೋದು? ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗುವ ವೇದಿಕೆ ಯಾವುದು? ಹೀಗೆಂದು ದಿಟ್ಟಿಸಿ ನೋಡುತ್ತಿದ್ದ ವೀಕ್ಷಕ ಪ್ರಭುಗಳ ನೆಚ್ಚಿನ ವಾಹಿನಿಯಾಗಿ ಹೊರಹೊಮ್ಮಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಆಲ್ಮೋಸ್ಟ್ ನಾವು ತೋರಿಸಿದಂತ ಸುದ್ದಿಗಳೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದಾವೆ. ರೋಗಿಗಳು ಅನುಭವಿಸೋ ಸಮಸ್ಯೆಗಳ ಕುರಿತು ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತಿರೋ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ನ್ಯೂಸ್ 18 ವರದಿ ಬಳಿಕ ರಕ್ಷಣಾ ಕಾರ್ಡ್, ಶಿಥಿಲ ಶಾಲೆಗೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ನಮ್ಮ ಶಾಸಕರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂದೆ ತೊಂದರೆಗಳನ್ನ ನೋಡ್ಕೊಂಡು ಹೋಗಬೇಕಾದದ್ದು ನಮ್ಮ ಜವಾಬ್ದಾರಿ ಇದೆ. ಊರಲ್ಲಿ ವಿದ್ಯುತ್ ಇಲ್ಲ, ಕಾಕಲ ವಾರಕ್ಕೆ ಕರೆಂಟ್. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಧರ್ಮಸ್ಥಳದ ನಿಗೂಢ ಶವಗಳ ನಿಷ್ಪಕ್ಷಪಾತ ವರದಿ ಮಾಡಿದ ಕನ್ನಡದ ಏಕೈಕ ನ್ಯೂಸ್ ಚಾನೆಲ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಬೆಂಬಲಿಗನ ದರ್ಬಾರ್. ಚೆಕಿಂಗ್ ಮಾಡಿ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ಮಾಡಿ. ವಾಲ್ಮನ್ಗಳ ಕಷ್ಟಕ್ಕೆ ಧ್ವನಿಯಾಗಿತ್ತು ನ್ಯೂಸ್ 18. ಸಿಕ್ತು ಸಂಬಳ ಭಾಗ್ಯ. ನ್ಯೂಸ್ 18 ಚಾನೆಲ್ಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಹಳ್ಳಿಯ ಪ್ರತಿನಿಧಿಯಾಗುವ ಛಲ ಮೇಳೈಸಿದ ಕ್ಷಣವಿದು. ನಾವೀಗ ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್. 18ರ ನಂಟಿಗೆ ಬೆಸೆದುಕೊಂಡಿರೋ ಕನ್ನಡಿಗರು ನ್ಯೂಸ್ 18 ಕನ್ನಡವನ್ನ ಮಾಧ್ಯಮ ಲೋಕದ ಹೊಸ ನಾಯಕನನ್ನಾಗಿ ಮಾಡಿದ್ದಾರೆ. ಈ ವಿಶೇಷ ಮೈಲುಗಲ್ಲಿನ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಕಚೇರಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಸಂಭ್ರಮಾಚರಣೆ ಮಾಡಿ ಕನ್ನಡಿಗರಿಗೆ ಧನ್ಯವಾದ ಸಮರ್ಪಿಸಲಾಯಿತು. ನ್ಯೂಸ್ 18 ಕನ್ನಡ ಸಂಪಾದಕರಾದ ಹರಿಪ್ರಸಾದ್, ನೆಟ್ವರ್ಕ್ 18ನ ಸೌತ್ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಈ ವಿಶೇಷ ಕ್ಷಣದಲ್ಲಿ ಭಾಗಿಯಾಗಿದ್ರು. ನೆಟ್ವರ್ಕ್ 18 ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರುತ್ತದೆ. ಭಾರತದ ನಂಬರ್ 1 ನ್ಯೂಸ್ ಚಾನೆಲ್ ಇಂಗ್ಲಿಷ್ ಹಾಗೂ ಹಿಂದಿ ಚಾನೆಲ್ಗಳಲ್ಲಿ ಈಗ ಅದೇ ಸಾಲಿನಲ್ಲಿ ಈಗ ಕನ್ನಡದ ನ್ಯೂಸ್ 18 ಕೂಡ ನಂಬರ್ 1 ಪೊಸಿಷನ್ ಅನ್ನು ತಲುಪಿರುವಂತದ್ದು. ಹಾಗೆಯೇ ಇಲ್ಲಿ ನನ್ನ ನ್ಯೂಸ್ 18 ತಂಡದ ಪ್ರತಿಯೊಬ್ಬರ ಕೊಡುಗೆಯೂ ಕೂಡ ಇದೆ. ವಿಶೇಷವಾಗಿ ಮಧು, ಎಸ್ಪೆಷಲಿ ನಮ್ಮ ಔಟ್ಪುಟ್ ಎಡಿಟರ್ ಮಧು, ನಮ್ಮ ಇನ್ಪುಟ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ವೀರೇಶ್, ಹಾಗೆಯೇ ನಮ್ಮ ಇಲ್ಲಿ ಗ್ರಾಫಿಕ್ಸ್ ಮತ್ತು ಪ್ರೊಡಕ್ಷನ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ಸ್ವರೂಪ್, ಪ್ರೋಗ್ರಾಮ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ಶೇಖರ್ ಪೂಜಾರಿ, ಹಾಗೆ ಪೊಲಿಟಿಕಲ್ ಬ್ಯೂರೋವನ್ನ ಲೀಡ್ ಮಾಡ್ತಾ ಇರುವಂತಹ ಚಿದಾನಂದ ಪಟೇಲ್, ಜಾಲ ನಮ್ಮದು, ಬಲ ನಿಮ್ಮದು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಕನ್ನಡಿಗರ ಮನೆ ಮನ ತಲುಪಿದೆ ನ್ಯೂಸ್ 18. ಸುದ್ದಿ ಗ್ರಹಿಕೆಯ ವೇಗ, ನಿಷ್ಪಕ್ಷಪಾತ ನಿಲುವು ಮತ್ತು ಸತ್ಯನಿಷ್ಠ ವರದಿಗಾರಿಕೆಯಲ್ಲಿ ಎದೆಗಾರಿಕೆಯನ್ನ ಮೈಗೂಡಿಸಿಕೊಂಡಿರೋ ನಮ್ಮ ತಂಡ ಮುಂದೆಯೂ ಕೂಡ ವೀಕ್ಷಕರನ್ನ ದಿಕ್ಕು ತಪ್ಪಿಸದೆ ಮುನ್ನಡೆಯುವ ಸಂಕಲ್ಪದೊಂದಿಗೆ ಹೆಜ್ಜೆ ಇಟ್ಟಿದೆ. ಕನ್ನಡಿಗರ ಈ ಪ್ರೀತಿ ಹೀಗೆ ಮುಂದುವರಿಯಲಿ ಎಂಬ ಆಶಯದೊಂದಿಗೆ ನ್ಯೂಸ್ 18 ಕನ್ನಡವನ್ನ ನಂಬರ್ 1 ಮಾಡಿದ ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ಅನಂತ ವಂದನೆಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.